ನಿಮ್ಮ ಆರಾಧ್ಯರ ಹೆಸರು ರಾಮ. ರಾಮ 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 ಹರಿಪುರುಷೋತ್ತಮನೆ ರಾಮ ಜೈ ರಾಮ ರಾಮ ಅದ್ಭುತ. ಮನೆ ರಾಮ ಜೈ ರಘುವೀರ. ಪ್ರಭು, ನಮ್ಮ ಹೃದಯದಲ್ಲಿ ವೀಣೆ ಸಂಗೀತ ಕೇಳಿಸ್ತು. ರಾಮನಾಮವನು ಭಜಿಸಲು ಹನುಮ ಪಾವನವಾಯಿತು ಅವನ ಜನುಮ. ರಾಮ 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 ರಾಮ. ರಾಮನಾಮವು ಜೀವನ ಸಾರ, ರಾಮನಾಮವೇ ಪ್ರಾಣಾಧಾರ. ರೋಮ ರೋಮದಲ್ಲಿ ರಾಮನ ನಾಮ ಪಾವನವಾಯಿತು ಅವನ ಜನುಮ. ರಾಮ 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 ರಾಮ. ಅದ್ಭುತ. ದೇವಿ ಅಂಜನಿ, ನಿಮ್ಮ ಪುತ್ರ ಮಾರುತಿ ಸೃಷ್ಟಿಗೆ ಭಕ್ತಿಯ ಎಂತಹ ಪಾಠ ಕಲಿಸುತ್ತಾನೆಂದರೆ ಇಡೀ ಸೃಷ್ಟಿಯಲ್ಲಿ ಅವನನ್ನು ಭಕ್ತ ಶ್ರೇಷ್ಠನೆಂದು ಕರೆಯುತ್ತಾರೆ. ಇದು ಋಷಿ ದೂರ್ವಾಸರ ಆಶೀರ್ವಾದ. ಈಶ್ವರ ನೃತ್ಯವ ನೋಡಿ ಪ್ರಕೃತಿಯೇ ಆನಂದದಿ ಬಾಗಿ. ಹನುಮನ ಕಣ ಕಣ ಹರುಷವೇ ಪರಮ ಪಾವನವಾಯಿತು ಅವನ ಜನುಮ. ರಾಮ 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 ರಾಮ. ಮಾರುತಿಯ ಭಕ್ತಿಯಲ್ಲಿ ನಿಮ್ಮ ಮನಸ್ಸು ಸಹ ಕಳೆದು ಹೋಗಿದೆಯಾ ದೇವಿ? ಅವಶ್ಯವಾಗಿ ಪ್ರಭು. ಪ್ರಕೃತಿಯ ಸರ್ವಶ್ರೇಷ್ಠ ಭಾವನೆಗಳಲ್ಲಿ ಒಂದು ನಿಸ್ವಾರ್ಥ ಭಕ್ತಿ, ಮತ್ತು ಮಾರುತಿಗೆ ತನ್ನ ಆರಾಧ್ಯರಲ್ಲಿರುವ ಪ್ರೇಮ ಅದೇ ನಿಸ್ವಾರ್ಥ ಭಕ್ತಿಯ ಪ್ರತಿಬಿಂಬ. ರಾಮ 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 ರಾಮ. ಮಾರುತಿಯೇ ಧನ್ಯ. ಅವನ ರಾಮ ಭಕ್ತಿ ಇನ್ನೂ ಶ್ರೇಷ್ಠ. ಅಲ್ಲಿ ನೋಡಿ ಪ್ರಭು, ಎಲ್ಲ ವನ್ಯ ಪ್ರಾಣಿಗಳು ತಮ್ಮ ಹಿಂಸಾ ಪ್ರವೃತ್ತಿಯನ್ನು ಬಿಟ್ಟು, ತಮ್ಮಲ್ಲಿರುವ ಹಸಿವು ದಾಹವನ್ನು ಬಿಟ್ಟು ಹೇಗೆ ರಾಮ ನಾಮ ಜಪ ಮಾಡುತ್ತಾ ಮಗ್ನವಾಗಿವೆ ಎಂದು. ರಾಮ 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 ರಾಮ
ನಿರ್ಮಲ ಪವಿತ್ರ ಭಕ್ತಿ ಎಲ್ಲಾ ಮಿತಿಗಳನ್ನು ಅಳಿಸಿ ಹಾಕುತ್ತದೆ ದೇವಿ. ಇದೇ ಕಾರಣಕ್ಕಾಗಿ ಎಲ್ಲ ವನ್ಯಜೀವಿಗಳು ರಾಮ ಜಪದಲ್ಲಿ ಮಗ್ನವಾಗಿವೆ. ಇಲ್ಲಿ ಮಾರುತಿಗೆ ಆರಾಧ್ಯರು ಸಿಕ್ಕಿದ್ದಾರೆ. ಅಲ್ಲಿ ಮಾತೆ ಅಂಜನಿ ಕಾತುರದಿಂದ ತನ್ನ ಪುತ್ರನನ್ನು ಕಾಯುತ್ತಿದ್ದಾಳೆ. ಇದೆಂತಹ ವಿಡಂಬನೆ ಪ್ರಭು. ಮಾರುತಿ ತನ್ನ ಮನೆಯ ದಾರಿಯನ್ನೇ ಮರೆತಿದ್ದಾನೆ. ಭಕ್ತಿಗಿಂತ ಹೆಚ್ಚು ಮಾದಕತೆ ಬೇರೆ ಯಾವ ವಸ್ತುವಿನಲ್ಲೂ ಇಲ್ಲ ದೇವಿ. ಆದರೆ ನೀವು ಚಿಂತಿಸದಿರಿ. ರಾಮ ಈ ಭಕ್ತನನ್ನು ಸರಿದಾರಿ ತಲುಪಿಸುವ ನಾವಿಕ. ಯಾರು ರಾಮನಾಮ ಜಪಿಸುವರೋ ಅವರಿಗೆ ಮಾರ್ಗದರ್ಶನದ ಅವಶ್ಯಕತೆ ಇರುವುದಿಲ್ಲ. ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ರಾಮನೇ ಕರೆದುಕೊಂಡು ಹೋಗುತ್ತಾನೆ. ನೀನು ಚಿಂತಿಸಬೇಡ ಅಂಜನಿ. ಇಂದು ಸ್ವಯಂ ದೂರ್ವಾಸ ಋಷಿಗಳೇ ನಮ್ಮ ಮಾರುತಿಗೆ ಆಶೀರ್ವಾದ ಮಾಡಿದ್ದಾರೆ. ಇದು ಸಣ್ಣ ವಿಷಯ ಅಲ್ಲ ಅಂಜನಿ. ಚಿಂತೆ ಮಾಡಲೇಬೇಕಾಗಿದೆ ಅಕ್ಕ. ನಿಮ್ಗೂ ಈ ವಿಷಯ ಗೊತ್ತಿದೆ. ಇವತ್ತೆಷ್ಟು ದೊಡ್ಡ ವಿಪತ್ತು ನಮ್ಮೆಲ್ಲರ ಮೇಲೆ ಬಂದ್ಬಿಡ್ತಿತ್ತು. ಇದಕ್ಕೆ ಕಾರಣ ಪುತ್ರ ಮಾರುತಿಯ ಉದ್ದಟತನ. ಋಷಿ ದೂರ್ವಾಸರು ನಿಮ್ ಪ್ರತೀಕ್ಷೆ ಮಾಡ್ತಾರೆ ಅಂತ ನಾನೇ ಖುದ್ದಾಗಿ ಹೋಗಿ ಹೇಳಿದೆ. ಆದ್ರೂ ಅರಮನೆಯಿಂದ ಹೊರಗಡೆ ಹೋಗಿದ್ದಾದ್ರೂ ಯಾಕೆ? ಅದು ಯಾರಿಗೂ ಹೇಳ್ದೆ ಹೋಗಿದ್ದಾರೆ. ಅಂಜನಿ, ಅವನಿನ್ನು ಪುಟ್ಟ ಬಾಲಕ. ಇಲ್ಲ, ಅವನಿಗೇನು ಇವತ್ತವ್ರು ನಮ್ಮ ಆಜ್ಞೆನ ಉಲ್ಲಂಘನೆ ಮಾಡಿದರೆ ಇದಕ್ಕೆ ಖಂಡಿತವಾಗಿ ಶಿಕ್ಷೆ ಆಗ್ಲೇಬೇಕು. ನೋಡಿದ್ರೆ ಅವ್ರ ದುಸ್ಸಾಹಸನ ಇನ್ನು ಅವ್ರು ಹಿಂದಿರುಗ್ಲೇ ಇಲ್ಲ. ಇದೊಂದ್ಸಲ ಕ್ಷಮಿಸ್ಬಿಡಿ ಅಕ್ಕ. ನನಗ್ ಪೂರ್ಣ ವಿಶ್ವಾಸ ಇದೆ ಮತ್ತೊಮ್ಮೆ ಮಾರುತಿ ಈ ತಪ್ಪು ಮಾಡೋದಿಲ್ಲ. ರೋಮಾ, ನಾವು ಅವ್ರನ್ನ ಅತ್ಯಂತವಾಗಿ ಪ್ರೀತಿಸ್ತಿರೋದು ಇದಕ್ಕೆಲ್ಲ ಕಾರಣ. ಅವರನ್ನ ಶಿಸ್ತಿನಲ್ಲಿ ಬೆಳೆಸಲೇಬೇಕು. ಮನಸ್ಸಿನಲ್ಲಿ ಒಂದು ಶಂಕೆ ಇದೆ ಪ್ರಭು. ನೀವು ಮಾರುತಿಗೆ ಈ ಜಗತ್ತಿನ ಪ್ರಭಾವಶಾಲಿ ಮಂತ್ರ ಕೊಟ್ಟಿದ್ದೀರಿ. ಅದರಿಂದ ಭಕ್ತಿಯ ಮಾರ್ಗದಲ್ಲಿ ನಡೆದು ಅವನು ಒಂದು ದಿನ ಈ ಸೃಷ್ಟಿಯ ಸರ್ವಶ್ರೇಷ್ಠ ಭಕ್ತನಾಗುತ್ತಾನೆ. ಮಾರುತಿ ಎಲ್ಲವನ್ನೂ ತ್ಯಾಗ ಮಾಡಿ ರಾಮನನ್ನು ಹಿಂಬಾಲಿಸಿದಾಗ ಮಾತೆ ಅಂಜನಿ ಅದನ್ನು ಹೇಗೆ ಸಹಿಸಿಕೊಳ್ಳುತ್ತಾಳೆ? ಹಾಗೆ ಮಾತೆ ಅಂಜನಿ ಈ ಮಾರ್ಗದಲ್ಲಿ ಹೋಗಲು ಮಾರುತಿಗೆ ಅನುಮತಿ ಕೊಡದೇ ಇದ್ದರೆ ಮಾರುತಿಯ ಮುಂದಿನ ಭವಿಷ್ಯ ಏನು ಪ್ರಭು? ಅವರಿಬ್ಬರ ಮಧ್ಯೆ ಒಂದು ಸಮತೋಲನ ಸ್ಥಾಪಿಸಬೇಕಾಗುತ್ತದೆ. ಆಗ ಮಾರುತಿಯ ಭಕ್ತಿಯೂ ಕಡಿಮೆ ಆಗುವುದಿಲ್ಲ ಮತ್ತು ಅಂಜನಿಯ ವಾತ್ಸಲ್ಯ ಸಹ. ಮಮತೆಯ ಆ ಆನಂದ ಕೇವಲ ಅವರ ಅವಶ್ಯಕತೆ ಅಲ್ಲ, ನಮಗೂ ಸಹ ಅದೇ ಅಪೇಕ್ಷೆ ಇದೆ ದೇವಿ. ವಿಚಿತ್ರವಾಗಿದೆ ಈ ಭಾವನೆ. ಅಮ್ಮನ ಮಮತೆಯ ಅನುಭವವೇ ಹಾಗೆ. ನಿಮ್ಮ ಸಮಾನ ಯೋಗಿಯ ಮನಸ್ಸೂ ಸಹ ಪುಳಕಿತಗೊಳ್ಳುತ್ತದೆ. ಮತ್ತೆ ಆ ಸಮತೋಲನವನ್ನು ಹೇಗೆ ಸ್ಥಾಪಿಸುವಿರಿ? ನಮ್ಮೆದುರು ಇರುವ ಸಮಸ್ಯೆಗೆ ನಾವೇ ಪರಿಹಾರ ಹುಡುಕಬೇಕು ದೇವಿ. ಏಕೆಂದರೆ ನಮಗೂ ಸಹ ಮಮತೆ ಬೇಕು ಮತ್ತು ಈ ಕಾರ್ಯ ಸ್ವಯಂ ನಾವೇ ಮಾಡಬೇಕು. ಮಹಾದೇವನ ರುದ್ರಾವತಾರವಾದ ಮಹಾಯೋಗಿ ದೂರ್ವಾಸರಿಗೆ ಅಂಜನಿ ಪುತ್ರ ಮಾರುತಿಯ ಪ್ರಣಾಮಗಳು. ನಿಮಗೆ ನಮ್ಮ ಪರಿಚಯ ಹೇಗೆ ಗೊತ್ತು? ನಿಮ್ಮ ಈ ಗೌರಿ ಶಂಕರ ರುದ್ರಾಕ್ಷಿಯಿಂದ. ನಮ್ಮ ಅಮ್ಮನೇ ನಮ್ಮ ಜ್ಞಾನದ ಭಂಡಾರ. ಅವರೇ ನಮಗ್ ಹೇಳಿದ್ದು ನೀವು ಮಹಾದೇವನ 9ನೆಯ ರುದ್ರಾವತಾರ ಅಂತ. ಹಾಗೂ ಮಹಾದೇವನ 11ನೆಯ ರುದ್ರಾವತಾರವಾದ ಮಾರುತಿಗೆ ಈ ಯೋಗಿ ದೂರ್ವಾಸರ ಪ್ರಣಾಮಗಳು. ಶಿವ ಓಂ ಶಿವಂ ಶಿವ ರುದ್ರ ರುದ್ರ ಮಹಾರುದ್ರ ತಾಂಡವ ಶಿವ ಶಂಕರ ಜಗದ್ರೂಪಿ ಸರ್ವವ್ಯಾಪಿ ಹರ ಹರ ಪರಮೇಶ್ವರ. ಓಂ ನಮಃ ಶಿವಾಯ ಓಂ ನಮಃ
ನಮಃ ಶಿವಾಯ. ಈಗ ತಿಳಿಯುತ್ತದೆ ಋಷಿ ದೂರ್ವಾಸರು ಕಿಷ್ಕಿಂದಕ್ಕೆ ಬಂದ ವಾಸ್ತವಿಕ ಕಾರಣ ಏನಿರಬಹುದೆಂದು. ಮಾರುತಿ, ಎಲ್ಲಿಂದ ಬರುತ್ತಿದ್ದೀರಿ? ನಾವು ನಮ್ಮ ಆರಾಧ್ಯ ದೇವ್ರನ್ನ ಹುಡ್ಕೋಕ್ ಹೋಗಿದ್ವಿ. ಅಂದರೆ ನಮಗೆ ನಮ್ಮ ಆರಾಧ್ಯ ದೇವರ ಹೆಸರು ತಿಳಿತು ಋಷಿವರ್ಯರೇ. ಅವರ ಹೆಸರು ರಾಮ. ರಾಮ. ಇಷ್ಟು ಸುಂದರವಾದ ಹೆಸರು ನೀವು ಎಲ್ಲಾದ್ರೂ ಕೇಳಿದ್ದೀರಾ ಋಷಿವರ್ಯರೇ? ಪುತ್ರ, ನಿಮಗೆ ನಿಮ್ಮ ಆರಾಧ್ಯರ ಹೆಸರು ಸಿಕ್ಕಿದೆ ಎಂದ ಮೇಲೆ ನೀವು ಆ ಹೆಸರಿನೊಂದಿಗೆ ಏನ್ ಮಾಡ್ತೀರಿ? ರಾಮನ ಸ್ಮರಣೆ ಮಾಡ್ತೀವಿ, ರಾಮನಾಮನ ಜಪ ಮಾಡ್ತೀವಿ, ಮತ್ತೆ ನಾವು ಇಡೀ ಸೃಷ್ಟಿಗೆ ಹೇಳ್ತೀವಿ ನಮಗೆ ನಮ್ಮ ಆರಾಧ್ಯ ದೇವರು ಸಿಕ್ಕಿದ್ದಾರೆ ಅಂತ. ಇದು ಅತ್ಯುತ್ತಮವಾದ ವಿಷಯ ಪುತ್ರ. ರಾಮನ ಹೆಸರಿನ ಅಮೂಲ್ಯ ಧನವನ್ನ ಎಲ್ಲರೊಂದಿಗೆ ಹಂಚಿಕೊಳ್ತಿದ್ದೀರಿ. ಆದರೆ ಅದಕ್ಕಾಗಿ ನಿಮ್ಮ ಪ್ರಸ್ತುತಿಯ ಅವಶ್ಯಕತೆ ಇದೆ. ನಮಗೆ ಅರ್ಥ ಆಗ್ಲಿಲ್ಲ ಋಷಿವರ್ಯರೇ. ನಾವು ಅರ್ಥ ಮಾಡಿಸ್ತೇವೆ. ರಾಮನಾಮವೆಂಬುದು ಪವಿತ್ರತೆ ಮತ್ತು ಪ್ರಬಲ ಸತ್ಯವಾಗಿದೆ. ನೀನು ಈ ಹೆಸರಿನ ಮಹಿಮೆಯನ್ನ ಪೂರ್ಣ ರೂಪದಲ್ಲಿ ಅರ್ಥ ಮಾಡಿಕೊಂಡರೆ ಮಾತ್ರ ಬೇರೆಯವರಿಗೆ ಅರ್ಥೈಸಲು ಸಾಧ್ಯ. ಮತ್ತು ಅದರ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ನಿನ್ನ ಅಂತರಾತ್ಮ ಸಹ ಸಿದ್ಧವಾಗಬೇಕು. ಅದು ಕೇವಲ ಅನುಭವದಿಂದ ಮಾತ್ರ ಸಾಧ್ಯ. ಅಲ್ಲಿಯವರೆಗೂ ಈ ವಿಷಯವನ್ನ ನಿನ್ನ ಮನಸ್ಸಿನಲ್ಲೇ ಇಟ್ಕೋಬೇಕು. ಆದ್ರೆ ಋಷಿವರ್ಯರೇ, ನಮ್ಮ ಆರಾಧ್ಯ ದೇವರ ಹೆಸರು ಅಷ್ಟೊಂದು ಪವಿತ್ರವಾಗಿದ್ರೆ ಅದನ್ನ ನಾವು ನಮ್ಮ ಮನಸ್ಸಲ್ಲೇ ಯಾಕೆ ಇಟ್ಕೊಂಡಿರ್ಬೇಕು ಋಷಿವರ್ಯರೇ? ನಾವು ನಿನಗೆ ಒಂದು ಕತೆ ಹೇಳ್ತೇವೆ. ಒಂದು ದೊಡ್ಡ ಮಹಾನದಿಯ ಕಥೆ. ಸ್ವರ್ಗದಿಂದ ಭೂಮಿಗೆ ಇಳಿದದ್ದು. ಸಾವಿರಾರು ವರ್ಷಗಳ ಹಿಂದೆ ಧರಾಪುರದ ರಾಜ ಸಾಗರ ಮತ್ತು ಅವನ ಮಕ್ಕಳ ಶಾಸನ ನಡೆಯುತ್ತಿತ್ತು. ಅಹಂಕಾರ ಹೆಚ್ಚಾಗಿ ರಾಜ ಸಾಗರ ಮತ್ತು ಅವನ ಮಕ್ಕಳು ಋಷಿ ಕಪಿಲರನ್ನು ಅವಮಾನ ಮಾಡಿದರು. ಅವರ ತಪಸ್ಸಿಗೆ ಭಂಗ ತಂದರು. ಅದರ ಪರಿಣಾಮವಾಗಿ ಋಷಿ ಕೋಪದಿಂದ ಅವರನ್ನು ಭಸ್ಮ ಮಾಡಿಬಿಟ್ಟರು. ಇದರಿಂದ ರಾಜ ಸಾಗರ ಹಾಗೂ ಅವನ ಮಕ್ಕಳಿಗೆ ಮೋಕ್ಷ ಸಿಗಲಿಲ್ಲ. ಆಮೇಲೆ ಏನಾಯ್ತು ಋಷಿವರ್ಯರೇ? ರಾಜ ಸಾಗರನ ನಂತರ ಉತ್ತರಾಧಿಕಾರಿಯಾದದ್ದು ಪರಮಜ್ಞಾನಿ ರಾಜ ಭಗೀರಥ. ತನ್ನ ಪೂರ್ವಜರ ಆತ್ಮಕ್ಕೆ ಮುಕ್ತಿ ದೊರಕಿಸಿಕೊಡುವುದು ಅವನ ಜವಾಬ್ದಾರಿಯಾಗಿತ್ತು. ಇದಕ್ಕಾಗಿ ಬ್ರಹ್ಮದೇವನ ಕುರಿತು ತಪಸ್ಸನ್ನು ಪ್ರಾರಂಭಿಸಿದ. ಬಹಳ ವರ್ಷಗಳ ನಂತರ ಬ್ರಹ್ಮದೇವರು ಅವನ ಭಕ್ತಿಗೆ ಮೆಚ್ಚಿ ರಾಜ ಭಗೀರಥನಿಗೆ ತಮ್ಮ ದರ್ಶನ ಕೊಟ್ಟರು. ಕಣ್ಣು ತೆರೆ ಪುತ್ರ. ನಿನ್ನ ಪೂರ್ವಜರ ಮುಕ್ತಿಗೆ ಇರುವುದು ಒಂದೇ ದಾರಿ ಭಗೀರಥ. ದೇವಿ ಗಂಗೆಯನ್ನು ಸ್ವರ್ಗದಿಂದ ಧರೆಗೆ ಹರಿಸಬೇಕಾಗಿದೆ ಪುತ್ರ. ಆದರೆ ಅಲ್ಲೊಂದು ಸಮಸ್ಯೆ ಇತ್ತು. ಏನದು ಋಷಿವರ್ಯರೇ? ಗಂಗೆಯ ಪ್ರವಾಹ ಹೇಗಿತ್ತೆಂದರೆ ತನ್ನ ಪೂರ್ಣ ವೇಗದಲ್ಲಿ ಇಳಿದಿದ್ದರೆ ಭೂಮಿ ಸರ್ವನಾಶವಾಗುತ್ತಿತ್ತು. ನಾವು ಊಹಿಸಕ್ಕೂ ಆಗ್ತಿಲ್ಲ. ಪವಿತ್ರ ಗಂಗಾ ಮಾತೆ ಹರಿಯೋದ್ರಿಂದ ಈ ರೀತಿ ವಿನಾಶನೂ ಆಗುತ್ತಾ? ಆಮೇಲೆ ಏನಾಯ್ತು ಋಷಿವರ್ಯರೇ? ರಾಜ ಭಗೀರಥ ಸ್ವಯಂ ಮಹಾದೇವನ ಆರಾಧನೆ ಪ್ರಾರಂಭಿಸಿದ. ಮಹಾದೇವಂದ ಬಹಳ ವರ್ಷಗಳವರೆಗೂ ಆರಾಧನೆ ನಡೆಯುತ್ತಲೇ ಇತ್ತು. ಒಂದು ದಿನ ಮಹಾದೇವ ಭಕ್ತಿಗೆ ಮೆಚ್ಚಿ ರಾಜ ಭಗೀರಥನ ಮುಂದೆ ಪ್ರಕಟವಾದರು. ಮಹಾದೇವ ದೇವಿ ಗಂಗೆಗೆ ಹೇಳಿದರು, ಸ್ವರ್ಗದಿಂದ ನೀನು ಪೂರ್ತಿ ವೇಗದಲ್ಲಿ ಬಾ ಎಂದು. ನಂತರ ಗಂಗೆಯನ್ನು ತನ್ನ ಜಡೆಯಲ್ಲಿ ಕಟ್ಟಿಕೊಂಡರು. ಜಯವಾಗಲಿ ಮಹಾದೇವ ಶಿವಶಂಕರನಿಗೆ, ಜಯವಾಗಲಿ ಗಂಗೆ ಮಾತೆಗೆ.
ಈ ಪ್ರಕಾರವಾಗಿ ಮಾತೆ ಗಂಗೆ ರಾಜ ಭಗೀರಥನ ಪೂರ್ವಜರನ್ನ ಮುಕ್ತಿಗೊಳಿಸಲು ಭೂಮಿಗೆ ಬರಬೇಕಾಯಿತು. ಎಷ್ಟು ಸುಂದರವಾಗಿತ್ತು ಈ ಕತೆ ಮಹರ್ಷಿಗಳೇ, ತುಂಬಾ ಆನಂದ ಆಯ್ತು. ಆದ್ರೆ ಈ ಕತೆಗೂ ನಮ್ಮ ಆರಾಧ್ಯ ದೇವ್ರಿಗೂ ಏನ್ ಸಂಬಂಧ? ಪವಿತ್ರತೆಯ ಪ್ರತಿರೂಪ ಗಂಗೆ ಮಾತೆಯ ವೇಗವನ್ನು ತಡೆಯಲು ಭೂಮಿ ಸನ್ನದ್ಧವಾಗಿರಲಿಲ್ಲ. ಈ ಕಾರಣದಿಂದ ಮಹಾದೇವನಿಗೆ ಮಧ್ಯಸ್ಥಿಕೆ ವಹಿಸಬೇಕಾಯಿತು. ಅದೇ ಪ್ರಕಾರವಾಗಿ ನಿನ್ನನ್ನೂ ವಿಶೇಷ ಮಧ್ಯಸ್ಥಿಕೆ ವಹಿಸಲು ಆರಿಸಿದ್ದಾರೆ. ರಾಮನಾಮದ ಮಹಿಮೆಯನ್ನು ಸಮಸ್ತ ಸೃಷ್ಟಿಗೆ ತಿಳಿಸಬೇಕಾಗಿದೆ. ಅದಕ್ಕಾಗಿ ಸರ್ವಪ್ರಥಮವಾಗಿ ನೀನು ಸನ್ನದ್ಧನಾಗಬೇಕು. ದಯವಿಟ್ಟು ವಿಸ್ತಾರವಾಗಿ ಹೇಳಿ ಮುನಿವರ್ಯರೇ. ಬೇರು ಸಶಕ್ತವಾಗಿದ್ದರೆ ಮಾತ್ರ ವೃಕ್ಷ ಬೃಹದಾಕಾರವಾಗಿ ಬೆಳೆಯುತ್ತದೆ. ರಾಮನಾಮ ಹೇಳಲು ನಿನ್ನನ್ನು ಯೋಗ್ಯನನ್ನಾಗಿ ಮಾಡಿಕೋ. ಅದರ ಶಕ್ತಿಯನ್ನು ಅಂತರಾತ್ಮದಲ್ಲಿ ಅನುಭವಿಸು. ಆಗ ಮಾತ್ರ ನೀನು ಜಗತ್ತಿಗೆ ರಾಮನಾಮದ ಫಲ ಹಂಚಬಹುದು. ನೀವೇನ್ ಹೇಳ್ತಿರೋ ನಾವು ಅದನ್ನೇ ಪಾಲಿಸ್ತೀವಿ. ಆದ್ರೆ ಹೇಗೆ ನಮ್ಮ ಒಳಗಡೆ ಇರೋ ಶಕ್ತಿನ ಬಡ್ದು ಎಬ್ಸೋದು? ಯಾವ್ದಾದ್ರೂ ಮಾರ್ಗ ಇದ್ರೆ ಹೇಳಿ ಋಷಿವರ್ಯರೇ. ಮಾರ್ಗ ಅತ್ಯಂತ ಸರಳ ಮಾರುತಿ. ನೀನು ಕೇವಲ ರಾಮನ ಲೀಲೆಯ ಸಾಕ್ಷಿಯಾಗಬೇಕು ಅಷ್ಟೇ. ಹೋಗು, ನಿನ್ನ ಕಣ್ಣುಗಳಿಂದಲೇ ನೋಡು ಆ ಎರಡಕ್ಷರಗಳ ಮಹಿಮೆಯನ್ನ. ಸಮಸ್ತ ಸನ್ಮಂಗಳಾನಿ ಭವತು, ಉತ್ತರೋತ್ತರ ಅಭಿವೃದ್ಧಿ ಅಸ್ತು. ಧನ್ಯಳಾದೆ ಪ್ರಭು. ಮಾರುತಿ ಈ ಕಥೆಯಿಂದ ಅರಿತದ್ದು ಏನೆಂದರೆ, ಹೇಗೆ ರಾಮನಾಮದ ರೂಪದಲ್ಲಿರುವ ಈ ಪುಷ್ಪವನ್ನು ಅರಳಿಸಿ ಅದರ ಸುವಾಸನೆಯನ್ನು ಪೂರ್ತಿ ವಿಶ್ವದಲ್ಲಿ ಹರಡಿಸಬೇಕೆಂದು. ಇನ್ನೊಂದು ವಿಷಯ, ಋಷಿ ದೂರ್ವಾಸರು ಎಚ್ಚರಿಸಿದ್ದರಿಂದ ಮಾರುತಿಯ ಆರಾಧ್ಯರ ವಿಷಯ ಮಾತೆ ಅಂಜನಿಯ ಕಿವಿಯಿಂದ ದೂರವಿರುತ್ತದೆ. ಇದೇ ಪ್ರಕಾರವಾಗಿ ಭಕ್ತಿ ಮತ್ತು ಮಮತೆಯ ಮಧ್ಯೆ ಯಾವ ತೊಂದರೆಯೂ ಉದ್ಭವವಾಗುವುದಿಲ್ಲ. ಎರಡರ ನಡುವೆ ಸಮತೋಲನವಿರುತ್ತದೆ ದೇವಿ. ಅಮ್ಮ, ನಾವ್ ಬಂದ್ವಿ. ನೀವೆಲ್ಲಿದ್ದೀರಾ? ಮಾರುತಿ, ಅಮ್ಮ. ಮಾರುತಿ, ಮಾರುತಿ. ಎಲ್ಲಿ ಹೊರಟೋಗಿದ್ರಿ ನೀವು? ನೀವು ಉಪದೇಶ ನೀಡಿದ್ದನ್ನ ಪಾಲಿಸಿದ್ವಿ. ನಾವು ಕಳ್ಕೊಂಡಿದ್ ವಸ್ತುನ ಹುಡುಕಾಡಕ್ ಹೋಗಿದ್ವಿ. ಅದು ನಮಗೆ ಸಿಕ್ಬಿಡ್ತು. ಅಂದ್ರೆ ನೀವ್ ಈ ರೀತಿ ಯಾರ ಹತ್ರನೂ ವಿಷಯನೂ ತಿಳಿಸ್ದೆ ಹೊರಟೋಗ್ತೀರಾ? ನಿಮಗ್ ಗೊತ್ತಾ ಮಾರುತಿ, ನಿಮ್ ಈ ಚಂಚಲ ಸ್ವಭಾವದಿಂದ ಇವತ್ತು ಅದೆಷ್ಟು ದೊಡ್ಡ ಅನರ್ಥವಾಗ್ತಿತ್ತು ಅಂತ. ಅಂಜನಿ ದೇವಿ, ನಾವು ನಿಮ್ಮನ್ನು ಶಪಿಸುವ ಸಂದರ್ಭ ತಂದೊಡ್ಡಿದ್ದೀರಿ. ಬರೀ ನಿಮಗಷ್ಟೇ ಅಲ್ಲ, ನಿಮ್ಮ ಪುತ್ರನಿಗೂ ಸಹ. ನಾವು ನಿಮ್ಮ ಹತ್ರ ಹೇಳಿದ್ವಿ ಅಲ್ಲ, ದೂರ್ವಾಸ ಮುನಿಗಳು ನಿಮ್ಮನ್ನ ಭೇಟಿ ಆಗ್ಬೇಕು ಅಂತಿದ್ದಾರೆ ಅಂತ. ನಿಮ್ಮ ಪ್ರತೀಕ್ಷೆ ಮಾಡ್ತಾ ಮಾಡ್ತಾ ಅವ್ರಿಗೆ ಎಷ್ಟು ಕೋಪ ಬಂದಿತ್ತು ಅಂತ ಗೊತ್ತಾ? ಆ ಕೋಪದಲ್ಲಿ ಅವ್ರು ನಿಮ್ಗೇನಾದ್ರೂ ಶಾಪ ಕೊಟ್ಟಿದ್ರೆ ಏನಾಗ್ತಿತ್ತು? ನಮ್ಗೇನೂ ಆಗ್ತಿರ್ಲಿಲ್ಲ ಅಮ್ಮ. ನೀವು ಸುಮ್ನೆ ಯಾಕೆ ಚಿಂತೆ ಮಾಡ್ತಿದ್ದೀರಾ? ಋಷಿ ದೂರ್ವಾಸರು ತುಂಬಾ ಒಳ್ಳೆಯವರು. ಅವ್ರು ನಮಗೆ ಯಾವತ್ತೂ ಶಾಪ ಕೊಡೋದಿಲ್ಲ. ಇದು ಪರಿಹಾಸ ಮಾಡುವಂತ ಸಮಯ ಅಲ್ಲ ಮಾರುತಿ. ಇತ್ತೀಚೆಗೆ ನಿಮ್ ಚೇಷ್ಟೆಗಳು ಅತಿ ಆಗ್ತಾ ಇದೆ. ನಡೀರಿ ನೀವು. ದೇವಿ ಅಂಜನಿ, ದೇವಿ ಅಂಜನಿ, ಏನ್ ಮಾಡ್ತಿದ್ದೀರಾ ನೀವು? ಇವನಿನ್ನು ಪುಟ್ಟ ಬಾಲಕ. ದೇವಿ ಅಂಜನಿ, ನಮ್ಮ ಮಾತು ಕೇಳಿ. ಇಲ್ಲ ಪ್ರಭು, ದಯವಿಟ್ಟು ನಮ್ಮನ್ನು ತಡಿಬೇಡಿ. ನಮ್ಮ ಪ್ರೀತಿನ ಇವನು ತುಂಬಾನೇ ಸಲಿಗೆಯಿಂದ ತಗೊಂಡಿದ್ದಾನೆ. ಆ ಪ್ರೀತಿಯಿಂದನೇ ಇವ್ರಿಗೆ ಪಾಠ ಕಲಿಸ್ಬೇಕಾಗಿದೆ. ಅಂಜನಿ, ಅಮ್ಮ, ನಾವ್ ಹೇಳೋದನ್ನ ಕೇಳಿ ಅಮ್ಮ. ದೇವಿ ಅಂಜನಿ, ಏನ್ ಮಾಡ್ತಿದ್ದೀರಾ ನೀವು? ಅಂಜನಿ,